ನಮ್ಮನ್ನ ಎಲ್ಲರಿಗೂ ಸ್ವಾಗತ. ಏನ್ ಹೇಳ್ರಮ್ಮ ಕತೆ ಇವತ್ತು ಹೂವು ಬಿಡ್ಸೋದು. ಗಾಯ್ಸ್ ಹೂವು ಬಿಡ್ಸೋದಲ್ಲ. ಇಷ್ಟಿನ ತನಕ ಯಾರೋ ಸುಮಾರು ಜನ ನಿಮ್ದು ಹೂವಿನ ತೋಟ ತೋರಿಸಿಂದ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಾ ಇದ್ರ. ಅದಕ್ಕೆ ಅಮ್ಮ ಮಗಳು ಸೇರ್ ಮೇಂಟೈನ್ ಮಾಡ್ತೀರಿ ಹೂವಿನ ತೋಟ ತೋರಿಸ್ತೀನಿ ಬರ್ರಿ. ಇಲ್ಲಿಂದ ಸ್ಟಾರ್ಟು. ಇದೇನಪ್ಪ ಅಂತಂದ್ರೆ ನಮ್ದು ಬಸ್ಲು ಮನೆಗೆಲ್ಲ ಹೋಗೋದು ರೋಡ್ ಇದೇನೆ. ಬಸ್ಲು ಮನೆಗೆ ಹೋಗೋದು ರೋಡ್ ಇದೇನೆ. ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ಇಲ್ಲೆಲ್ಲ ಸೈಡಾಗೆಲ್ಲ ಹಾಕೊಂಡ್ಬಿಟ್ಟವ್ರೆ. ಇಲ್ಲಿ ಸ್ಟಾರ್ಟ್ ಆದ್ರೆ ಇಲ್ಲಿ ಕನಕಾಂಬರಿ ಗಿಡ ನೋಡಿ ಸೈಡಾಗಿ ಇಲ್ಲೆಲ್ಲ ಏನು ಜಾಗನ ವೇಸ್ಟ್ ಮಾಡಿಲ್ಲ. ಇದೆಲ್ಲ ತಿಪ್ಪೆಕೊಂಡು ದನಿಗೆ ಇದಾಕೊಂಡಿದ್ದೀವಿ. ಸೀಮೆ ಹುಲ್ಲು ಅಂತ ನಮ್ಮ ಕಡೆ ಒಂದು ಕಡೆ ಸೂಪರ್ ನೇಪಿಯರ್ ಅಂತ ಏನೋ ಅಂತಾರೆ ಆ ಥರ. ನೋಡಿರಿ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಂದ ಇದೆಲ್ಲ ಕನಕಾಂಬರಿ ಗಿಡ ನೋಡಿರಿ. ಇಲ್ಲಿ ಇಷ್ಟು ಕನಕಾಂಬರಿ ಗಿಡ ಇದೊಂದು ಗೊಂಚಲು ಕನಕಾಂಬರಿ ಗಿಡ ಇಷ್ಟೇ ತಾನೇ ಹೂವಿಂದು. ಕನಕಾಂಬರಿ ಹೂವಿನ ಗಿಡ ಇಷ್ಟೇ ಗೈಸ್. ಆಮೇಲೆ ಇಷ್ಟೇ ಅಲ್ಲ ಸುತ್ತ ಅಂದರೆ ನಮ್ಮದು ಲಾಟ್ ಹಾಕಿಲ್ಲ. ಇಷ್ಟಿಷ್ಟೇ ಜಾಗ ವೇಸ್ಟ್ ಆಗ್ಬಿಡ್ದು ಅಂದ್ಬಿಟ್ಟು ಇಲ್ಲೆಲ್ಲ ರೋಡಾಗೆ ಸೋಡಾಗೆ ಸೈಡಾಗಿ ಹಾಕೊಂಡವ್ರೆ. ಆಮೇಲೆ ನೆಕ್ಸ್ಟ್ ಹೂವಿನ ಗಿಡ ಕಾಕಡ ಗಿಡ ಅವೆಲ್ಲ ತೋರಿಸ್ ನೋಡಿ. ಇದು ಬೆಳಗ್ಗೆ ಬಾಗ್ಲು ಇಕ್ಕಕ್ಕೆ ಚಿಟ್ಟೆ ದಾಸವಾಳ ಮೂಗ್ ದಾಸವಾಳ ಅಂತೆ. ಇವಳು ಬೆಳೆಸಿರೋ ತಾಯಿ ಅಕ್ಕ ನಮ್ಮ ತಾಯಮ್ಮರು. ಅದಾದ್ಮೇಲೆ ಇದು ಮಲ್ಲಿಗೆ. ಇದೆಲ್ಲ ತಿಪ್ಪೆಗೊಂಡಿ ಗಾಯ್ಸ್. ಇದು ನಮ್ದೇನು ಸುಮ್ಮನೆ ವೇಸ್ಟ್ ಆಗ್ಬೋದು ಅಂತ ಬೆಳ್ಕೊಂಡಿರೋದು. ಇಲ್ಲಿ ನಮ್ಮ ಕುರಿ ಸತ್ತೋಗಿತ್ತು, ಇಲ್ಲಿ ಮುಚ್ಚಿದೀವಿ. ಅದಕ್ಕೆ ನಾಯಿ ತೊಳ್ಬಿಡ್ತಾವೆ ಅಂತ ಗಬ್ನ ಮಗ್ನ ಹಿಂಗೆ ಮಾಡಿದ್ದೀವಿ. ಇದು ನೋಡ್ರಿ ಇದು ನಮ್ಮ ಕಾಕಡ ಹೂವಿನ ಗಿಡ ಇಷ್ಟೇನೆ. ಇದೆಲ್ಲ ತಿಪ್ಪೆಗೊಂಡಿ ಮಳೆ ಬಂತು ಅಂದ್ರೆ ಇದೆಲ್ಲ ಫುಲ್ ಕವರ್ ಆಗುತ್ತದೆ. ಇಲ್ಲೇ ಬೆಳ್ಕೊಂಬಿಟ್ಟವ್ರೆ ಅಂದರೆ ಇಲ್ಲಿ ಬಾರೆ ಮೇಲೆ ಹೋಗಲ್ಲ, ಇಲ್ಲಿವರೆಗೂ ಕವರ್ ಆಗ್ತದೆ. ಇಲ್ಲಾಯ್ತು ಇಲ್ಲಿವರೆಗೂ ಕವರ್ ಆಗ್ತದೆ. ಇದು ನಮ್ಮ ಹಲಸಿನ ಮರ ಮನೆಯಿಂದ ಹಾಕಿರೋದು ಕೆಂಪತೊಳೆ. ಇವು ಕೆಂಪತೊಳೆ ಹಲಸಿನ ಮರ ಸಾಕಾಗಿರ್ತಾವೆ ಸ್ವೀಟಾಗಿ. ಇದು ಹೂವಿನ ಗಿಡ ಇಷ್ಟೇ ನೋಡ್ರಿ. ಹೂವಿನ ಗಿಡ ಕಾಕಡ ಹೂವಿನ ಗಿಡ ಇಷ್ಟದೆ. ಮತ್ತೆ ಇದು ಇದೇನಿದೆ ಸೂಜಿ ಮಲ್ಲಿಗೆ. ಇದು ಸೂಜಿ ಮಲ್ಲಿಗೆ. ಇಲ್ಲೊಂದು ಕನಕಾಂಬರಿ ಗಿಡ. ಎಲ್ಲೆಲ್ಲಿ ಬೇಕೋ ಅಲ್ಲೇ ಒಂದು ಲೆವೆಲ್ಲ ತೋಟ ಬೆಳೆಸಿಲ್ಲ. ಸುಮ್ಮನೆ ಖಾಲಿ ಜಾಗ ಇರ್ಬಾರ್ದಲ್ಲ ಅಂತ ಹಾಕೋರೆ. ನೋಡ್ರಿ ಇಲ್ಲೊಂದಷ್ಟು ಕನಕಾಂಬರಿ ಗಿಡ. ಇದೊಂದು ರೋಜಾ ಹೂವಿನ ಗಿಡ. ರೋಜಾ ಹೂವು ನೋಡಿ ಕಿತ್ತಾಕ್ತಂಗೆ ಕೊಳ್ತಿಸ್ಬಿಟ್ರೆ ನಮ್ಮ ಮನೆಗೆ. ಇವೆಲ್ಲ ಕೊಳ್ತಾಗ ಔಷಧಿ ಹೊಡಿ ಮೇಂಟೈನ್ ಮಾಡಬೇಕು. ಇಲ್ಲೊಂದು ಕನಕಾಂಬರಿ ಗಿಡ. ಇದೆಲ್ಲ ಕನಕಾಂಬರಿ ಹೂವಿನ ಗಿಡ ಅಷ್ಟೇ. ಇದು ಬಿಟ್ಟರೆ ಇದಿತ್ತು ಮೇಂಟೆನೆನ್ಸ್ ಮಾಡಿಲ್ಲ. ಮಳೆಗಾಲ ಬಂತು ಅಂದರೆ ಮೇಂಟೆನೆನ್ಸ್ ಮಾಡ್ತಾರೆ. ಬೇಸಿಗೆ ಆಗಲ್ಲ ಅಲ್ವಾ ಇದು, ಅದಕ್ಕೆ ಹಿಂಗೆ ಬಿಟ್ಬಿಟ್ಟವ್ರೆ. ಇಲ್ಲಿವರೆಗೂ ಹಿಂಗೆ ಹಾಕ್ಬಿಟ್ಟು ನೋಡಿಲಿ ನಮ್ಮ ಅಮ್ಮಂದು ಕಾಂಪೌಂಡ್ ಹೆಂಗೈತೆ. ಹಳೆ ಸೀರೆ ನೆಕ್ಸ್ಟು ಇನ್ನೊಂದು ದೊಡ್ಡ ಮಲ್ಲಿಗೆ ಹೂವಿನ ಗಿಡ ತೋರಿಸ್ತೀನಿ ಬರ್ರಿ. ಲಾಟು ಅಲ್ಲೈತೆ ನೋಡಿ. ಲಾಟು ನಮ್ಮ ದನಿನ ಮನೆ. ಅದು ದನಿನ ಮನೆ ಹಿಂದೆ ಇರೋ ಲಾಟ್. ಅದು ಹೂವಿನ ಗಿಡ ಅಷ್ಟೇ. ಇದು ಕಾಕಡ ಹೂವಿನ ಗಿಡ. ಇದ್ರಾಗೂ ಎಲ್ಲ ನಾವೇ ಬಿಡಿಸ್ಕೊಳ್ಳೋದು. ಇಷ್ಟಾಯ್ತು ನೋಡ್ರಿ. ಇಷ್ಟೇ ಹೂವಿನ ಗಿಡ ಇರೋದು. ಇವೆಲ್ಲ ಏನಕ್ಕೂ ಸೇಲ್ ಮಾಡಲ್ಲ. ಹೇಳಮ್ಮ ಸೇಲ್ ಮಾಡ್ತೀನಮ್ಮ. ಇಲ್ಲಪ್ಪ ನಾನು ಮಾರಲ್ಲ. ಎಲ್ಲ ತಗೊಂಡು ಮಾಡಲ್ಲ. ಎಷ್ಟಿದ್ರು ಮಾರಲ್ಲ. ಎಲ್ಲ ಫೋಟೋಕ್ಕೆ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ. ಏನು ರಾಕ್ಷಸಿ ಗಿಡ ಅಲ್ಲಿ ದನಿನ ಮನೆಯಿಂದ ಹಾಕೊಂಡಿಲ್ವಾ? ಏನು ಗಿಡ ಅದು? ಮತ್ತೆ ರಾಕ್ಷಸಿ ಗಿಡ ಅಂತೀನಂದು ಇದೆಲ್ಲ ತೋರಿಸ್ನಲ್ಲ. ಇದೆಲ್ಲ ದನಿನ ಗಂಟ್ಲ ದನಿನ ಸಗಣಿ ಎಲ್ಲ ಹೋಗಿ ಹಿಂಗವೇ ಹೂವಿನ ಗಿಡ ಈ ಮಟ್ಟಕ್ಕೆ. ಇದು ಯಾವಾಗಲೂ ಹೂವು ಇದ್ದೇ ಇರ್ತದೆ ಅಷ್ಟೇನಾ. ಜಾಸ್ತಿ ಆಗೋದು ಬಿಡ್ರಿ. ಇಷ್ಟೇ ಅಲ್ಲಿ ತೋರಿಸಿದೆಲ್ಲ ಕನಕಾಂಬರಿ ಹೂವಿನ ಗಿಡ. ಇದೆಲ್ಲ ಕಾಕಡ ಹೂವು ಮಲ್ಲಿಗೆ ಹೂವು ಎಲ್ಲ ಮಿಕ್ಸ್ ಬ್ರೀಡ್. ಇವೆಲ್ಲ ಮಿಕ್ಸು. ಇಷ್ಟು ಅದೇ ಪರಿಸ್ಥಿತಿ ನೋಡಿ. ಸ್ಟಾರ್ಟ್ ಮಾಡ್ಕೊಂಡು ನೀವು ಬಿಡ್ಸ್ಕೊಂಡು ಹೋಗ್ಬೇಕು ಇವಾಗ. ಮತ್ತೆ ತಾಯಿ ತಿದ್ಕೊಂಡದಿ ನಡೀರಿ ಎಲ್ಲ ಒಳಗೆ ಸಾಕು. ಆಮೇಲೆ ಇದು ಟೊಮೆಟೊ ಗಿಡ ಹೆಂಗೆ ಕಪ್ಪ ಹಾಕಿರೋದಂತಂದರೆ ನನ್ನ ತಂಗಿದ ಬಸ್ಸಾಗಿ ಅರಿತಾಳೆ. ಈ ಟೊಮೆಟೊ ಗಿಡ ಏನು ಟೊಮೆಟೊ ನಮ್ಮ ಗುಳ್ಳೆ ಟೊಮೆಟೊ ಅಂತಾರೆ ಇವಕ್ಕೆ. ಇವನ್ನ ಯಾರಾದ್ರೂ ನಿಮ್ಮ ಅಂತ ಎಸೆಗೆ ಹೋಗ್ಬಿಡ್ರಿ. ಒಂದ್ಸಲಿ ಬಸ್ಸಾರು ಹಾಕ್ಸಂತ ತಿಂದು ನೋಡ್ರಿ. ಅದ್ರ ಟೇಸ್ಟೇ ಬೇರೆ. ಸಪ್ರೇಟ್ ಫ್ಯಾನ್ ಬೇಸ್ ಅದಕ್ಕೆ ಟೇಸ್ಟು. ಆ ಥರ ಐತೆ ಕತೆ. ಇದು ಪಟ್ಕನ ಸ್ಫಟಿಕನ ಪಟ್ಟಕ್ಕದ ಹೂವು ಅಂತಾರೆ. ಪಟ್ಕದ ಹೂವು ಬ್ಲೂ ಕಲರ್ದು. ಇದು ನೋಡಿರ್ತೀರ. ಹೂವು ಬಂದರೆ ಮಾತ್ರ ಸಖತ್ ಕಾಣ್ತದೆ ಗಿಡ. ಇದು ಬ್ಲೂ ಕಲರ್. ಇವಾಗ ಎಲ್ಲ ಪೂರ್ತಿ ಮಲ್ಲಿಗೆ. ಆಮೇಲೆ ಪೂರ್ತಿ ಇವಾಗೆಲ್ಲ ಬಿಳಿ ಆರೆಂಜು ಕೇಸರಿ ಅಲ್ವಾ. ಕೇಸರಿ ಆಮೇಲೆ ನೀಲಿ. ನೆಕ್ಸ್ಟು ಬರ್ರಿ ಮನೆ ಒಳಗಡೆ ಕತೆ ಸ್ಟಾರ್ಟ್ ಮಾಡೋಣ ಇವಾಗ. ಈಗ ನಮ್ಮ ಅಪ್ಪನ ಚೋಟಾ ಫ್ಯಾನ್ಸು. ಏನು ಚೋಟಾ ಫ್ಯಾನ್ಸು? ಯಾರಿದು ಯಾಮಮ್ಮ? ಮಾಮ ಬೇಕಾ? ಮಾಮೂನು ಮದುವೆ ಐತಿ. ಮತ್ತು ಮಾಮ ಅಂತ ಹೆಂಗೆ ಅಂತೀಯ? ಗಂಗಬೇರಪ್ಪ ವಸಂತಮ್ಮ ಅನ್ನು. ಮನೆಯ ಸುತ್ತಮುತ್ತ ಸಂಜೆಯ ವಾತಾವರಣ ಈ ಥರ ಇರ್ತದೆ. ಅವೆಲ್ಲ ಪಕ್ಕದ ಮನೆಯವರು ಮೇಕೆ ಹೊಸ. ಇವೆಲ್ಲ ನಮ್ಮ ಹೊಸ. ಈ ಥರ ಏರಿಯಾ ಇವೆಲ್ಲ ಮೇಕೆ. ನಮ್ಮ ಕೇರಿಲಿ ಎಲ್ಲ ಒಂದು ಇಷ್ಟು ಮನೆ ಇವೆ. 12 ಮನೆ ಇರೋದು ನಮ್ಮ ಏರಿಯಾ ಅಂದರೆ ಇಷ್ಟು ಜನ ಇರ್ತದಲ್ಲ ಒಂದು ಸರೌಂಡಿಂಗು. ಹೊರಗೆ 12 ಮನೆ. 12 ಮನೆ ಒಂದೊಂದು ಮನೆ 4 ಜನ ಅನ್ಕೊಳ್ರಿ. 12 ಹಾಕ್ಲಿ 48 ಜನ. ಇಲ್ಲ 48 ಜನ ಅವ್ರಿ ಅಷ್ಟೇ. ಇನ್ನೂ ಜಾಸ್ತಿ ಅವ್ರು 50 ಜನ ಅವ್ರೆ. ನಮ್ಮ ಏರಿಯಾದಲ್ಲಿ 50 ಜನ ಅವ್ರೆ.
ತಿಪ್ಪೆ ತಗೊಂಡೆ ಅಂತಕ್ಕೆ ನಿನ್ನ ಹೊಡೆದು ಬಿಟ್ಟವ್ರೆ ಅಯ್ಯೋ 3 ದಿವಸ ಮುಂದಗಡೆ ಬುಡ್ ಕೊಟ್ಬಿಟ್ಟೆ. ಆಮೇಲೆ ಏನ್ ಮಾಡ್ಬಿಟ್ಟಾನೆ ಎತ್ತಕ್ಕೆ ಹೋಗುದಿಲ್ಲ ಪಾರ್ಕ್ ಅಯ್ಯೋ ರಾತ್ರಿ ಹೊತ್ತು ನೀವು ರಾತ್ರಿ ಹೊತ್ತು ಹಾಗಯ್ಯ ನಿಂತ ಬರೋಲ್ಲ ಕಣಕಯ್ಯ ಅವಳು ನೋಡಿ ಬುಡ್ ಕೊಡ್ದು ಬಿಟ್ಟ ಹಾಗಯ್ಯ ನಾನು ಸಗಣಿ ಬಳಿದಲ್ಲಿ ನರ ಕೈಕೊಂಡ್ಬಿಡ್ಲಿ ಉಂಡಿಲ್ಲ ಅಂದ. ಆಮೇಲೆ ಲೇ ರಾತ್ರಿದೆಲ್ಲ ಕ್ಲೀನ್ ಆಗಲಿ ಅಂತ ಕೊಟ್ಟಿಲ್ಲ ಅಂದ್ರೆ 2 ರೊಟ್ಟಿ ತಿನ್ಬೋದು ಸಾಕಂತ 2 ರೊಟ್ಟಿ ಇದಕ್ಕೆ ಎಟಲಿಲ್ಲ ನಾ ತೀರ ಬಿಟ್ಬಿಟ್ಟು ಮ್ಯಾಕ್ಯಾರ ಬಂದ್ಬಿಟ್ಟು ಅವ್ಳಿಗೆ ಹಂಗ ಹೋಗಪ್ಪ ಉಂಡು ಬಾ ಅಂತ ಕೊಡ್ಸಿದ್ಲು. ಅಯ್ಯ ಹುಳ್ಳಿಕಾಳು ಮಡಿಕೆ ಹುಳ್ಳಿಕಾಳು ಸಾರು ಮಾಡಿದ್ಲು ಯಾಸಡ್ಕ ಬಾರೋ ಅಂತ ನಾನು ಅಂದರೆ ಯಮ್ಮ ಸುಬ್ರಹ್ಮಣ್ಯ ತಗೊಂಡು ಮಾತಾಡ್ದ ಎಷ್ಟು ಹೇಳಿ ನಾನು ಎಷ್ಟು ನಗ್ಲಿ ಹೇಳ್ಕಂಡು ಚಾಲಿಸ್ಬಿಟ್ಟಲ್ಲ ತಿಪ್ಪೆ ತಕ್ಕಪ್ಪ ಯಪ್ಪ ನಾನು ಎಷ್ಟು ನಗಲಿ ಹೋಗು ಯಾಕೆ ತಿಂದಿ ನೀನು ಹಾಕಿ ಅದು ಮಜ್ಜಿಗೆ ಪಾಕ ಅದ್ರ ಮೇಲೆ ತಿನ್ಬಿಡ್ತಾಳ ತೊಂಪಾಯ್ತು. ಆಮೇಲೆ ಹೊಡೆದು ಬಿಟ್ಟೆ ಕೇಳ್ಕೊಂಡ ಅವನಿಗೂ ಬಗ್ಗಿಲ್ಲ ಅವ್ನು ಹೊಡೆದ್ಬಿಟ್ಟ ನಾನು 2-3 ಏಟ ನಾನು ಹೇಳ್ಕೊ ಬಾರ ಅಕ್ಕಯ್ಯ ನೀನು ಫೋನ್ ಮಾಡಿ ಹೇಳಕ್ಕಯ್ಯ ನಮ್ಮ ಮನೆಯೊಳಗೆ ಹುಗಿ ಅಕ್ಕಯ್ಯ ನೀನು ಫೋನ್ ಮಾಡಿ ಹುಗಿ ನಮ್ಮ ಮನೆಯೊಳಗೆ ಅಂತ ಹೇಳ್ದ ಉಕ್ಕೊಂಡು ಹೋಗಲೇ ನನ್ನ ಹತ್ರ ನಂಬರ್ ಇಲ್ಲ ಅವಳು ಮಾಡೋಕ್ಕೆ ನೀ ಮಾಡಿ ಹೇಳ್ತೀನಿ ಬಿಡಪ್ಪ ಸೈಕಲ್ಗೆ ಅಂದೆ. ಅಯ್ಯೋ ರಾಮ ನಾನು ಎಷ್ಟು ನಡಿ ಆಮೇಲೆ ಸಿದ್ದರಾಮಯ್ಯ ಹಿಂಗೆ ಹೇಳ್ದೆ ಸಿದ್ದರಾಮಯ್ಯ ಹುಚ್ಚುಚ್ಚಾಳ ಅನ್ನಿಸ್ತದೆ ಹೋಗು ಯಾರಲ್ಲ ಕರ್ಕಡೆ ಕಟ್ಟಿಗೆ ಓ ಏನ್ ಕಟ್ಟಿಗಲ್ಲ ಯಾರು ಸರ್ರ ಮುಂದೆಗಡೆ ಇನ್ನೊಂಚೂರು ಕಟ್ ಮಾಡಿಸ್ಬೇಕಾಯ್ತು ಏಯ್ ಅಡ್ಬ ಕಟ್ಟಿಂಗ್ ಅದು ಯಾರು ಕಟ್ಟಿಗು ಬೂದಿ ಕಟ್ಟಿಗೆ ಯಾರು ಮಾಡ್ಕೊಂಬಂದಿದ್ದು ನೀನೇನಾ ನಿಮ್ಮ ಅಮ್ಮ ಕಳ್ಸಲ್ಲ ನಾನು ಹೋಗಲ್ಲ ಅಂತ ಹೇಳ್ತಿದ್ದೆ ಕಸರಂದ ನನ್ನ ಮಗ ಈಗ ಹೊಡೋದು ನಾನು ವಯಸ್ಸಾಗಿ ಹೆಂಗ್ ಮಾಡ್ತಿದ್ವಿ ಕಟಿಂಗ್ ಹೆಂಗೆ ಜೀರೋ ಬುಸ್ ಕಟ್ಟು ಜೀರೋ ಒಂದೇ ಲೆವೆಲ್ ಮಿಲ್ಟ್ರಿ ಕಟಿಂಗು ನಿಮ್ಮ ಅಪ್ಪನಾಗೆ ನುಣ್ಣ ನಿಮ್ಮ ಅಪ್ಪನಾಗೆ ನಮ್ಮ ಅಪ್ಪನಿಂದ ನುಂಡ ನೋಡಿ ಏನಕ್ಕೂ ಇಲ್ಲ ಸುಮ್ಮನೆ ಹಿಂಗೆ ಯಾರ್ದು ಹೇಳ್ಸಡ್ಲಿ ಪಾಪ ಅದೇ ಯಾವಾಗ ಹಿಂಗೆ ಇದ್ಬಿಡು ಯಾವಾಗ ಹಿಂಗೆ ಒಂದೇ ಸಮಯ ಇರಕ್ಕಾಗ್ಬಿಡ್ತದ ಇರ್ಬೇಕಪ್ಪ ಮನುಷ್ಯ ನಗ್ನಗ್ತಾ ಇರ್ಬೇಕು ಇರಕ್ಕಾಗಲ್ಲ ನೋಡು ತನನ ಅಂತ ಬಂತು ಮನುಷ್ಯ ಯಾವನು ನಗ್ನಗ್ತಾ ಇರ್ಬೇಕು ನೋಡ್ಬೇಕು ನಗ್ನಗ್ತಾ ಇವಾಗ ಅದೊಂದು ಇದಕ್ಕೆ ಖುಷಿ ಆಗತ್ತಾರ ನಗ್ಬೇಕು ನಗದು ಅಲ್ಲ ನಿಮ್ಮವ್ವ ಅಲ್ಲ 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 ಹೇ ಅಲ್ಲ ಯಾಕಮ್ಮ ಅನ್ನಕ್ಕೆ ಗ್ಯಾರಂಟಿ ಅಲ್ಲ ಹಾಡು ಬರ್ತಾವಲ್ಲ ಹೇಗೆ ಅನ್ನಕ್ಕೆ ಏನೋ ಹಿಂಗೆ ಹೇಳ್ಕೊಂಡು ನಕ್ರಿ ಏನೋ ನೆನ್ಸ್ಕೊಂಡ್ಬಿಟ್ಟಿದ್ದಿ ಏನಂತ ಹೇಳೋ ನಾನು ಯಾರ್ದು ಹೇಳ್ಬಿಟ್ಟು ನಗ್ತಿರೋದು ಹೂವ ಇಲ್ಲ ಹಂಗ ಅವನೇ ಮುಡ್ಕೊಂಡಿದ್ದಿ ನೆನ್ನೆ ಮುಡ್ಕೊಂಡು ತಿಮ್ಮಪ್ಪ ಆಗ್ಲಿ ನೆನ್ನೆ ಮುಡ್ಕೊಂಡು ಇವತ್ತು ಮುಡ್ಕೊಂಡು ಹೋಗು ನೆನ್ನೆ ತಂದಿದ್ದ ಮುಟ್ಕೊಂಡಪ್ಪ ಬೆಳಗ್ಗೆ ಮುಡ್ಕೊಂಡು ದನ ಮೇಸಪ್ಪ ಹೂವು ಇನ್ನೆಂಗಿರ್ತವೆ ಹೇಳು ಬಾಡ್ ಬತ್ಲೆಕಾಯಿ ಆಗಿರ್ತವೆ ಏನು ಬಾಡಿ ಬತ್ಲೆಕಾಯಿ ಆಗಿರ್ತವೆ ಬಿಸಿಲಾಗಿ ಕೇರೆ ಮೇಡಮ್ ಸಮಾಚಾರ ನಿಮ್ಮ ಡ್ಯಾಡಿ ಕರ್ಕೊಂಬೋಗು ಫೀಲಿಂಗ್ ಅದಾವ್ರಿ ಎಳ್ಕೊಂಬೋಗಿ ಆಚೆಗೆ ನನಗೆ ಒಳ್ಳೆ ಕತೆ ಕಂಡ್ರೆ ಮಾತಿದ್ರೆ ಏನನ್ನೇ ಯೋಚನೆ ಮಾಡ್ಕೋಬೋದು ಅಂತಾರೆ ವಿಚಿತ್ರವಾಗಿ ಏಯ್ ಬಾ ಧೂಳಲ್ಲಿ ಅಪ್ಪ ಟೆನ್ಷನ್ ಆಗೋದ್ರ ಕರ್ಕೊಂಬರಲ್ಲ ಹೇಳ್ತೀನಿ ಒಂದು ಮಾತಾಡ್ತೀನಿ ಕರ್ಕೊಂಬರಲ್ಲ ಅಪ್ಪಂಗೆ ಒಂದು ಮಾತಾಡ್ತೀನಿ ಬಾಯ್ಲೇನು ಆಗೋದಿಲ್ಲ ಬಾರಪ್ಪ ಬೆಳ್ಕರ್ಲಿಲ್ಲ ಸಮೇ ಬೆಳ್ಕರ್ಲಿಲ್ಲ ಬಾ ಯಾವ್ದ ಕಾಲ ಇದ್ದಿದ್ದು 16 ಎತ್ತಾಕಿರ ಇವಾಗ ಬತ್ತಾತ ಪಾರ್ಸಮಿ ಈಗ ನಮ್ಮ ಅಪ್ಪಿನ ಹಂಗ ಬಗ್ದ ಬಿದ್ದು ಯಾವ ಕಾಲ ಕೈ ಕಟ್ಟಿದ್ರು ಮಾಡಿದ್ರು ಈಗ ನಿಂದು ಇವಾಗ 6 ಮಗಲ್ ಹೊಡಿ ಗೊತ್ತಾಗ ಮಗಳು ಬಿಸ್ಕೊಡೋದು
ಯಾವ ಕಾಲದ ಹೇಳೋರು ನಿಂತರ ಇರ್ಬೇಕು ನಮ್ಮಿದ್ರೆ ಈಗ ಯಾವ್ದು ಹೆಂಗನ ಬರ್ಲಿ ನಕ್ಕೊಂಡು ಯಾರನ್ನ ಬಂತು ಅಂದ್ರೆ ನಕ್ಕೊಂಡು ಆರಾಮಾಗಿ ಇರ್ಬಿಡೋದು. ನಂದು ಅಷ್ಟೇ. ನಿಮ್ಮ ಯಜಮಾನ್ ಹಂಗಲ್ಲ, ಸೀರಿಯಸ್ ಇದ್ದ. ಏನಾದ್ರು ಅಪ್ಪನ ಟೆನ್ಷನ್ ಅಪ್ಪಂಗೆ, ಅವ್ನ ಟೆನ್ಷನ್ ಅವ್ನಿಗೆ. ನಾವು ಅಪ್ಪ ಒಂಚೂರು ಜಾಸ್ತಿ ಟೆನ್ಷನ್ ಆಗ್ತದೆ ಅಷ್ಟೇ. ಒತ್ತತ್ತು ಕಾಳ ಬಿಡಲ್ಲ ಅಂತ ಆಯ್ತು ಮಾಡ್ತಾರ ಹೋಗು. ಅಲ್ಲಿಂದ ಅನ್ನೋದು ಯಾರು ಇಲ್ಲ ಹೊಲ್ಟ್ ಅಂತವೆ ನೋಡೋ ತೆಗ್ದು ವಾಟರ್ ಕೇರ್ ತೆಗ್ದು ಎತ್ಬಿಟ್ಟಿದ್ದಿ ಮೂಗು ಇದ್ಬಿಡ್ತೀನಿ ನಾನು ನೀರ ಲೆಕ್ಕ ಬರೋದು ದಿಕ್ಕ ಬರಲ್ಲ ಕೇಳ್ದಂಗಿ ಯಾಕಾಗಿದ್ದೀನಿ ಇನ್ನ ಯಾರು 2020 ಆಮೇಲೆ ಗೊತ್ತಾಗದು ಅಲ್ಲ ಕಣೆ 2026 ಇರೋದು ನೋಡ ಏನ ನನಗೆ ಕಾಪತ್ತೋದ್ ಕಳ್ಳ ಬರ್ರಿ ಯಾಕೆ ಏನ್ ಕಮ್ಮ ಕಾಪತ್ತೋದೆ ಹೇಳಕ್ಕೆ ಕಾಮಿಡಿ ಕಾಮಿಡಿ ಆಗ್ತಾಗೋ ನೀನ್ ಹೇಳಕ್ಕೆ ಸೀರಿಯಸ್ಗೂ ಇದಕ್ಕೂ ನಾನು ಹೇಳ್ತೀನಿ ಕೇಳಿಲ್ಲಿ ನೀನ್ ಏನಾನ ಇಲ್ದಿದ್ದಾವೆ ಹೇಳ್ಬಿಟ್ರೆ ನನಗೆ ನೊತ್ತಿ ಕೊಟ್ಟಾಗ್ತದೆ ಸುಳಿ ಹಿಂಗೆ ಯಾವತ್ತು ಕುತ್ತಿಗೆ ಸಿನಿಮಾ ಕಡಿತು ಓ ಕುಕ್ಕಸ್ಗಳ ಯಾವ 24 ವರ್ಷದಿಂದ ಒಂದ್ ಹೇಳಿ ಕುಕ್ಕಸ್ಗಳ ಯಾರು ಕಣ್ಣಿಗೆ ನನಗೆ ಹೇಳಕ್ ಬರ್ಬೇಡ ನೀನು ಏನ್ ತಿತ್ತಾಡ್ತಾರೆ ಹೇಳಕ್ಕೇನು ಲವ್ ಇದಕ್ಕೆ ಓ ಅದನ್ನ ಏನು 24 ವರ್ಷದಿಂದ ಹೊಡೆದಿನ ಮತ್ತೆ ಈಗ ಹೊಡೆದು ಬಿಡ್ತೈತಿ ಹೊಡೆದ್ರೆ ನೀನ್ ಏನ್ ಮಾಡ್ತೀವಿ ಅದೇನ ಹೊಡತೀವಿ ಅಪ್ಪ ಮನೆಗೆ ಯಾಕೆ ಕೊಡೋಗ್ಲಿ ಮತ್ತೀಗ ತಿನ್ಬಿಟ್ಟು ಓಡಿಸ್ತೀನಿ ತಗೋ ನಾನು ಯಾಕೆ ಕೊಡೋಗ್ಲಿ ಈಗ ಎಂತೆ ತಕ್ಕ ಇದ್ರಾಗ ಹೋಗ್ಲಿ ಕೇಳು ಎಂತೆತ್ರಾಗ ಹೋಗ್ಲಿ ಈಗ ಕೊಡತ್ತೀನ ಜೈ ಜಮ್ಮಂದಾಗೂ ಇಲ್ಲ ಇನ್ನ ಮುಗೀತು ಕ್ಯಾಪ್ರು ಅವ್ರನ್ನ ಇಡ್ತೀನಿ ನಾನು ಅಂತ ಮುಂಡೆ ಓಡಾಗ ಮುಂಡೆ ಆಗಿದ್ರೆ ಯಾವತ್ತ ಓಡಾಗಿವ್ನಿ ಓಡಾಗ ಮುರಿ ಅಲ್ಲ ಇದು ಸುಖ ಒಂಬೋಸ ಮುಂಡೆ ಇದು ಏನೋ ಕಷ್ಟ ಅನ್ಸೋದು ಅನ್ಭವಿಸ್ಬಿಡ್ತೀವಿ ಮತ್ತೆ ಊಟಿ ಆಗಳಪ್ಪ ಯಾರಿಗೇನೋ ಚಿಂತೆ ಇದ್ರೆ ಮಳೆರ ಮಟ್ಕೆ ಮಟ್ಕರ್ಗೋಯ್ತಾನು ಬರಲ್ಲ ನೀನು ಯಾವ ಬೋರ್ಡ್ ಬೇಡ ಏನು ಬಜ್ಜಿನ ಬೇಡ ಒತ್ತು ತಾಳ ಎಲ್ಲೆಲ್ಲ ಅಷ್ಟೈತೆ ಒತ್ಲ ಎಲ್ಲಿ ತಗೊಂಡ ತುರ್ತೋ ಅಲ್ಲಿ ಬೇಕಿಪ್ಪ ತಗೋ ಎಷ್ಟು ಟೈಮ್ ಕರೆಕ್ಟಾಗಿ 10-11 ಗಂಟೆಗೆ 7 ನಿಮಿಷ ಇದೆ. ನಮ್ಮ ಅಪ್ಪ ಅಮ್ಮಂಗೆ ನಿದ್ದೆ ಬರಲ್ಲ, ನಮ್ಮ ಅಪ್ಪ ನಿದ್ದೆ ಮಾಡಲ್ಲ, ಅಪ್ಪ ನಿದ್ದೆ ಮಾಡಲ್ಲ ಅಂತ ಅನ್ಕೊಂಡು ನನಗೆ ನಿದ್ದೆ ಬರ್ತಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋದು ಎತ್ತು ಮಾಡೋದು ಅಂತ ಗೊತ್ತಿಲ್ಲ. ಒಂಚೂರು ಟೈಮ್ ಪಾಸ್ ಮಾಡಬೇಕು. ನಾವು ಅಮ್ಮನ ಹತ್ರ ಹೋಗ್ತೀನಿ ಬರ್ರಿ. ಏನು ಪ್ಲ್ಯಾನ್ ಇಲ್ಲ, ಸುಮ್ಮನೆ ಹಿಂಗೇನೆ ಹೋಗ್ತೀನಿ ಇವಾಗ. ಏನು ಕಮ್ಮಿ ಅನ್ಕೊಂಡ್ಬಿಟ್ಟೆ ಹೋಗಲ್ಲ ಮರಿಲ್ಲ ಏನು ಕಣ್ಣಂತೆ ರಾತ್ರಿ ಯಾವಾಗಲೇ ಏನು ಕಣ್ಣಂತೆ ಸುಮ್ಮನೆ ನಿದ್ದೆ ಗೊತ್ತದ ನಂಗೆ ನಿದ್ದೆ ಗೊತ್ತಾಯಿಲ್ಲ. ನಿದ್ದೆ ಗೊತ್ತಿಲ್ವಾ? ಹೋಗಲ್ಲ ಸಗಣಿನ ತುಂಬ ಮಕ್ಳಿಗೆ ಹಾಕ್ಬಿಟ್ಟು ಹೋಗು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬೈಲಿ ಅಲ್ಲ ಅನ್ನೋದು ನನ್ನ ಜೊತೆ ಮನೆಗೆ ರೂಮಲ್ಲಿ ನನ್ನ ಜೊತೆ ಮನೆಗೆ ಬರಮ್ಮ. ಅನ್ನ ತುಂಬಿಟ್ಬಿಟ್ಟು ಬಾ ಹೋಗಸನ ಭಯ ಬಾ. ಒಂದೊಂದ್ಸಲ ಅಷ್ಟೊಂದು ನಗ್ತಿ, ಒಂದೊಂದ್ಸಲ ಅಷ್ಟೊಂದು ಅಳ್ತಿ. ಏನು ಕೇಳು, ಕಿವಿ ಕೇಳಿಸ್ತದ ನಾನು ಹೇಳ್ತಿರೋದು. ನಿದ್ದೆ ಗೊತ್ತದ ಜಾಸ್ತಿ. ಏಕೆ ಅಪ್ಪ ಎಲ್ಲ ಇಲ್ಲಮ್ಮ ಏನು ಕಲ್ತಿದ್ದಿ? ಆಚೆಗೆ ಹೆಂಗೆ ಕಲ್ತಿದ್ದಿ? ಕಲ್ ಕಾಯ್ತಾವ್ರಿ. ಬಾರಮ್ಮ ಒಂದು ಕವಿತೆ ಹೇಳ. ವಸಂತಿ ವಸಂತಿ ಇವಾಗ ಇನ್ನೊಂದು ಮಗನೇ ಏನಂದ ಆಗ್ಬೇಕ ಹೇಳು ಬರೀ ನಾವು ಹೋಗೋ ನಂಗೆ ಸುಮ್ಮನೆ ಕೆಣಕ್ಬೇಡ ನೀನು. ಒಂದೊಂದ್ಸಲಿ ನಂಗೆ ಓದಿ ಅಧ್ಯಾತ ಒಂದೊಂದ್ಸಲಿ ಫುಲ್ಲು ನಗ್ತಿ, ಒಂದ್ಸಲಿ ಫುಲ್ಲು ಅಳ್ತಿ. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ವಿಚಿತ್ರ ಮನುಷ್ಯ ಆಗ್ಬಿಟ್ಟಿದ್ದಿ ನೀನು. ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಕವಿತೆ ಹೇಳ್ತೀನಿ ಕೇಳಿಸ್ಕೊ. ಹಾಂ ಹೇಳ್ತೀನಿ ಅದೇ ವಸಂತಿ ಅಂತ. ನನಗೆ ಏನು ಕೇಳೋ ವಸಂತಿ ಅಂತ ಕರೆಯೋದು ಹೇಳು. ಕೆರ ತಂಡ ಹಾಕು ಅಂತ. ಅಯ್ಯೋ ನಾನು ದಿಯಾ ಫಿಲಮ್ದು ಸೀನ್ ಕ್ರಿಯೇಟ್ ಮಾಡೋಣ ಅಂತ ಓದ್ತಾ ಇದ್ದೀನಿ ರಾತ್ರಿ 11 ಗಂಟೆಗೆ. ನಮ್ಮ ಅಮ್ಮ ನೋಡೋಕೆ ಕೆಟ್ಟ ಮತ್ತೆ ಹೋಯ್ತದೆ. ವಸಂತಿ ಮರಿ ಓದ್ತಿ ಹಂಗೇಳು ಬಾಯಲ್ಲಿ ಮನೆ ಕಣ ನನಗೆ ಗೊತ್ತಾ ಇಲ್ಲ.
ನಾನು ಮಲ್ಕಲ್ಲ ಹೋಗು, ಇಲ್ಲೇ ಮನೆ ನಂಗೆ ನಿದ್ದು ಬರಲ್ಲ ಹೋಗಂತ. ನಿನ್ನ ಪಕ್ಕ ಮನೆ ಕಂತೀನಿ ಮನೆಕೋ ಅಮ್ಮ. ತಲೆ 1000 ಟೆನ್ಷನ್ ಬರ್ತಾವೆ ನೋಡಿ, ನಿನಗೇನು ಇಲ್ಲ ತಲೆ. ನಮ್ಗೇನು ಇಲ್ಲಪ್ಪ, ತಲೆ ಸಾಯ್ಕತಕ್ಕ 16 ದನ ಮೇಕೆ ಮೇಸ್ಕೊಂಡ್ ಬಂದಿದೀವಿ. ತಲೆ 1000 ಬರ್ತಾವೆ. ನೀನು ನಿಮ್ದೇ ಮನಗಿದ್ಯಾ? ನಾವು ಕಾಡು ಮೇಲೆ ತಿರ್ಕೊಂಡ್ ಬಂದಿದ್ದೀವಿ ಒಂದು 10 ಮೈಲಿನ. ನನ್ನ ಕತೆ ಹೇಳು ವಸಂತಿ. ನಿನ್ನ ಕತೆ ಏನು? ಅಮ್ಮ ಹೇಳು. ತಪ್ಪಾಯ್ತು ಅಷ್ಟೆಲ್ಲ ಕ್ಷಮಿಸ್ಬಿಡು, ನೀನು ಕಾಲಿ ಬಿದ್ದುಬಿಡ್ತೀನಿ. ಮನೆ ತುಂಬಿಡು. ಎಲ್ಲ ಹಾಕ್ಬಿಡು. ಆಯಿತು, ಪ್ಯಾನು ಬಾಯ್ ಮಾಡು. ನಾನು ಅದನ್ನೇ ಮಾಡ್ಕೊತೀನಿ, ನಾನು ಫಿಲಮ್ ಮಾಡ್ಕೊಂಡು ಮನೆ ಪ್ಯಾಪಿನಲ್ಲಿ ನೋಡಿ ಮಲಿಕ ಹೋಗು, ನಿದ್ದೆ ಗೊತ್ತಾಯ್ತು. ನಿದ್ಗೆಡು ಬೇಡ ಹೋಗು. ಅದಕ್ಕೆ ಬಲ್ಗಸು, ನಂಗೆ ನಿದ್ದೆ ಬರಲ್ಲ ಅಲ್ಲಿ. ನಿದ್ದೆ ಗೊತ್ತೈತಿ. ಹೋಗಿ ಪ್ಯಾನು ಎಲ್ಲ ಆಫ್ ಮಾಡ್ಬಿಡ, ನಿದ್ದೆ ಬರಲ್ಲ. ನಿಮ್ಮ ಅಪ್ಪನ ತಕ್ಕ ಹೋಗಲ್ಲ ರೇ. ದಿವ 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 ದಿವ. ನಾನು ಎದುರಿಸ್ತಿ ಏನು ಎದುರಿಸ್ತಿ ನೀನು? ನನಗೆ ಯಾವ ಎದ್ರಲ್ಲ, ಬೇಕಾದ್ರೆ ಇವಾಗಲೂ ಬ್ಯಾಲ್ಕ್ ಹೋಗಿ ಬಂದ್ರು ಬರ್ತೀನಿ. ಎಲ್ಲಿಗೆ ಹೊಲ್ತಕ ಬಾ ಹೋಗೋಣಂಗಾರೆ. ನಡಿ ನಡಿ ನಿನ್ನ ಬಾ, ಸುಮ್ಮನೆ ಬುಲ್ಡೆ ಪಡೋದಲ್ಲ. ಬಾ ಹೋಗೋಣ. ತಿರ್ಗಿ ಹೇಳೋದಲ್ಲ, ಮನೆಗೆ ಬೆಳಗ್ಗೆ 5 ಗಂಟೆಗೆ ತಿರ್ಗಿ ನಾವು ಬ್ಯಾಲ್ಕೆ ಹೋಗಿ ಬಂತೀನಿ. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ಯಾಕಪ್ಪ? ಬಾಯ್. ಬಾಯ್. ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ, ಲ್ಯಾಪ್ಟಾಪ್ ಅದೇ ಒಂದು ಯಾವ್ದು ಒಳ್ಳೆ ಫಿಲಮ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ನಿದ್ದೆ ಆಟೋಮೆಟಿಕ್ ಬರ್ತದೆ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಗೈಸ್ ನೋಡ್ಕೊಂಡು ಫುಲ್ ಆನ್ ಮೋಟಿವೇಶನ್ ಮಾಡೋ 12 ಗಂಟೆ ಆಗೋಯ್ತು. KGF ಅವು ಇವು ಯಾವ್ಯಾವ ಮೋಟಿವೇಶನ್ ಮತ್ತು ಎಲ್ಲ ನೋಡ್ಕೊಂಡು ದಿನ ಏನು ಮಾಡಿದ್ದಾಯ್ತು. ನಿದ್ದೆ ಮನೆ ಮಲಗ್ತೀನಿ, ಇಲ್ಲ ಅಂದರೆ ಮಲಗಲ್ಲ. ಎಲ್ಲರೂ ಗುಡ್ ಮಾರ್ನಿಂಗ್, ನಾಳೆ ಒಳಗೆ ಸಿಗೋಣ.